ಈಗ ಕೆಲವು ಆ ಥರ ಹೇಳಿಕೆಗಳು ತೇಲ್ ಬಿಡ್ತಾ ಇದ್ರು, ಪೀಟರ್ A2 ಅಂತೆ ಹಂಗೆ ಹಿಂಗೆ ಅಂತ. ನಮಗೆ ಈಗ ಈ ಪ್ರಕರಣದಲ್ಲಿ ಈತ A2 ಆರೋಪಿ ಆಗಿಲ್ಲ. ಈಗ SIT ತನಿಖೆಯಲ್ಲಿ SIT ತನಿಖೆ ಬಹಳ ಬಿಗುವಿನಲ್ಲಿ ಬಹಳ ಪ್ರಾಮಾಣಿಕವಾಗಿ ಮಾಡ್ತಾರೆ. ಡೆಪ್ತಲ್ಲಿ ಹೋದ್ರೆ ಮೋಸ್ಟ್ಲಿ ವಾಸಂತಿ ಸಾವಿನ ಹಿನ್ನೆಲೆಯಲ್ಲಿ ಪೀಟರ್ ಕೈವಾಡ ಇರಬಹುದು ಅಂತಕ್ಕಂಥ ಒಂದು ದೊಡ್ಡ ಅನುಮಾನ ಕಾಣ್ತಾ ಇದೆ. ಸರ್, ಈಗ SIT ತನಿಖೆಯ ಉದ್ದೇಶ ನಿಮ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತು. ಬಟ್ ವಾಸಂತಿನ ಇದು ಕೆಳ್ಕೊಳ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಅಂದ್ರೆ ಈಗ ವಾಸಂತಿ ಅಲ್ಲಿ ಬಂದೋಗಿರೋ ಒಂದು ಪಾತ್ರ, ಬಟ್ ಸಂಬಂಧ ಇಲ್ದೆಲ್ಲ ಇರೋದು ಅಂತ ಗೊತ್ತಾಗಿದೆ ಆಲ್ರೆಡಿ. ನಾವು ಯಾಕೆ ಹೇಳಕ್ ಹೊರಟಿದೀವಿ ಅಂದ್ರೆ ಉದ್ದೇಶ ಆಗ್ಲೇ ಸುಜಾತ ಭಟ್ಟನ್ನ ಧರ್ಮಸ್ಥಳಕ್ಕೆ ಅನನ್ಯ ಭಟ್ಟು ಫೋಟೋ ವಾಸಂತಿ ಫೋಟೋ ಹಿಡ್ಕೊಂಡು ಬಂದಿರೋದು ಕರೆತಂದವ್ರು ಯಾರು, ಅಲ್ಲಿ ಕರೆತಂದವ್ರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆ. ಎರಡನೇದು, ಆಸ್ತಿ ಹಣಕ್ಕಾಗಿ ಸುಜಾತ ಭಟ್ ಅವಳಾಗೆ ಬಂದ್ಲ ಅಥವಾ ಅವಳನ್ನ ಯಾರ ಪ್ರಚೋದನೆ ಮಾಡಿ ಇಲ್ಲಿ ಕರ್ಕೊಂಬಂದ್ರ, ಪೀಟರ್ ಕರ್ಕೊಂಬನ್ನ ಮತ್ತೊಬ್ರು ಕರ್ಕೊಂಬನ್ನ ಯಾರಂತ ಗೊತ್ತಾಗ್ಬೇಕಲ್ಲ, ಅದು ಒಂದು ಲೈನ್ ಬೇಕಲ್ಲ. ಈಗ ಧರ್ಮಸ್ಥಳಕ್ಕೆ ಬಂದಾಗ ಅವಳು ಹೆಂಗೆ ಬಂದ್ಬಿಡ್ತಾಳೆ, ಸುಮ್ಮನೆ ಬಂದ್ಬಿಡ್ತಾಳ, ಬರಲ್ಲ. ಆ ವಿಚಾರ ಒಂದು ಪಾರ್ಟ್ ಆಗುತ್ತೆ. ಎರಡನೇದು, ನಾವು ಒತ್ತಾಯ ಮಾಡಿದ್ದೀವಿ SITಗೆ, ಆ ವಾಸಂತಿ ಸಾವಿನ ಹಿನ್ನೆಲೆಯಲ್ಲೂ ಕೂಡ ಬಹಳ ಅನುಮಾನ ಬರ್ತಾ ಇದೆ ಸರ್, ನೀವು SIT ಮನಸ್ಸು ಮಾಡಿ ತನಿಖೆ ಮಾಡ್ಬೋದು, ನೀವು ದಯವಿಟ್ಟು ಮಾಡಿ ಅಂತ ಹೇಳಿದ್ವಿ ನಾವು. ಓಕೆ, ಸೊ ಹಾಗಾದ್ರೆ ವಾಸಂತಿಯ ವಿಚಾರವನ್ನ ಗಮನ ಹರಿಸ್ಕೊಂಡು ಹೋದ್ರೆ SIT ಅವರು ಇದು ಆತ್ಮಹತ್ಯೆನ ಅಥವಾ ಮರ್ಡರ್ ಅನ್ನೋದು ಗೊತ್ತಾಗುತ್ತೆ. ಎರಡು ವಿಚಾರಗಳು ಬರ್ತವೆ. ಒಂದು ಸುಜಾತ ಭಟ್ಟಿನ ಸಮಗ್ರವಾದ ವಿವರ ಹಿನ್ನೆಲೆ ಬರುತ್ತೆ, ಒಂದು ವಾಸಂತಿಯ ಸಾವಿನ ಹಿನ್ನೆಲೆ ಏನು, ಪೀಟರ್ ರೈ ಯಾರು, ಇವನ ಉದ್ದೇಶ, ಅವನು ಯಾವ ರೀತಿಯ ನೆಂಟಿತ್ತು ಶ್ರೀವಸ್ತನ ಜೊತೆಗೆ, ಬರೀ ಶ್ರೀವಸ್ತನ ಜೊತೆಗೆ ಮಾತ್ರವೇ ನಂಟಿತ್ತ ಅಥವಾ ವಾಸಂತಿ ಜೊತೆಗೂ ನಂಟಿದ್ದು ಅನುಭವಿಸಲಾರದೆ ಸಾಕಪ್ಪ ಇವನು ಉಪ್ಟಳ ಬೇಡ, ಅವ್ನು ನನ್ನ ಗಂಡನೂ ಹುಷಾರಿಲ್ಲ, ಅವನು ಸತ್ತೋದ, ಮತ್ತು ನಾನೇನು ಮಾಡೋದು ಅಂದ್ಬಿಟ್ಟು ಇವಳು ಹೋಗಿ ಆತ್ಮಹತ್ಯೆ ಆಗಿರ್ಬೋದು. ಅವಳು ಒಂದು ಡೆತ್ ನೋಟ್ ಬರೀತಾಳೆ, ನನ್ನ ಸಾವಿಗೆ ನಾನೇ ಕಾರಣ ಅಂತಕ್ಕಂಥ ಈ ಹೇಳಿಕೆನ ರಮೇಶ್ ಅವರು ನಮಗೆ ಗ್ಯಾರಂಟಿ ನ್ಯೂಸ್ ಹೇಳಿರ್ತಕ್ಕಂಥದ್ದು. ಆಯ್ತಾ, ಅಲ್ಲಿ ನನ್ನ ತಂಗಿ ಇದ್ದಾರೆ, ನನ್ನ ತಂದೆ ತಾಯಿ ಇರ್ಬೋದಲ್ಲಿ ನಾಪೋಕ್ಲಲ್ಲಿ, ನನ್ನಿಂದ ನಾನು ಇನ್ನೇನೋ ಬರೆದು ಮತ್ತು ನನ್ನ ತಂದೆ ತಾಯಿಗೆಲ್ಲ ತೊಂದರೆ ಆಗಿಬಿಟ್ರೆ ಕಷ್ಟ ಅನ್ನೋ ರೀತಿಯಲ್ಲಿ ಇಷ್ಟಕ್ಕೆ ನನ್ನ ಹಣೆ ಬಾರ ಇದು ಮುಗ್ದೋಗ್ಬಿಡ್ಲಿ ಅಂತ ಬರ್ದಿರಬಹುದು. ಓಕೆ, ಪೀಟರ್ನ ಕರ್ಕೊಂಬಂದ್ರೆ ಪೀಟರ್ನ ಸಮಗ್ರವಾಗಿ ವಿಚಾರಣೆ ಮಾಡಿದ್ರೆ ಸತ್ಯಾಂಶ ಹೊರಗೆ ಬರುತ್ತೆ ಅನ್ನೋದೇ ನಮ್ಮ ಗ್ಯಾರಂಟಿ ಆಗ್ರಹ ಆಗಿರ್ತದೆ. ಈಗ ಪೀಟರ್ ರೈ, ಎರಡು ಪ್ರಶ್ನೆ ಸರ್. ಪೀಟರ್ ರೈನ ಕೈವಾಡ ಈ ವಾಸಂತಿ ಕೊಲೆಯಲ್ಲಿ ಇತ್ತಾ ಅನ್ನೋದು, ಇನ್ ಕೇಸ್ ಮರ್ಡರ್ ಆಗಿದ್ರೆ. ಎರಡನೇದು, ಈತ ಹೇಳ್ಕೊಂಡು ಓಡಾಡ್ದಂತೆ ಈತ ನಿಜವಾಗ್ಲೂ ಪ್ರಕಾಶ್ ರೈ ಸಹೋದರನ ಅನ್ನೋದು ಗೊತ್ತಾಗ್ಬೇಕು. ಹೆಂಗೆ ಮತ್ ಮುಂದಕ್ಕೆ SIT ಅವರು, ನಾವು ಈ ಮೊದಲ ಆರಂಭದಲ್ಲಿ ರಮೇಶ್ ಅವರ ಇಂಟರ್ವ್ಯೂ ನಂತರದಲ್ಲಿ, ಅಂದರೆ ರಮೇಶ್ ಅವರು ಅವಾಗಿನ ಇನ್ವೆಸ್ಟಿಗೇಷನ್ ಇದ್ರು, ರೈಟರ್ ಆಗಿದ್ರು ಅಂತಕ್ಕಂಥ ನಮ್ಮ ಗ್ಯಾರಂಟಿ ನ್ಯೂಸ್ ಗೊತ್ತಾದಾಗ ನಾವು ಅವ್ರನ್ನ ಹುಡ್ಕೊಂಡು ಹೋಗ್ತೀವಿ. ಹೌದು, ಅವ್ರ ಮನೆಯಲ್ಲಿ ಯಾರು ಏನು ಎತ್ತ ಅಂತ ಹುಡ್ಕೊಂಡಾಗ ಈ ಸಮಗ್ರವಾದ ಚಿತ್ರಣ ಸಿಗುತ್ತೆ. ಒಂದು ಪಾರ್ಟ್ ಅದು. ಎರಡನೇ ಪಾರ್ಟ್ SIT ತನಿಖೆ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಯಾಕಂದ್ರೆ ಬಿಕಾಸ್ ಆಫ್ ನಾವು ಇದನ್ನು ಮಾಡ್ಬೇಕು ಸರ್ ನೀವು ಅಂತ ನಾವು ಒತ್ತಾಯ ಮಾಡಿದ್ವಿ. ಅದನ್ನ ಪ್ರಣಬ್ ಮೋಹಂತಿ ಅವ್ರ ಗಮನಕ್ಕೆ ಸ್ವತಃ ಗ್ಯಾರಂಟಿ ಅಂತ ನಾನು ತಂದಿದ್ದೀನಿ. ಅವ್ರು ಮಾಡ್ತೀವಿ ಅಂತ ಮಾಡಿದ್ದಾರೆ. ಅನುಚಿತ್ ಅವರು ಕೂಡ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಪ್ರಕಾಶ್ ರೈ ಅವರೇ ಇದು ಕುರಿತು ಯಾಕೆ ಒಂದು ಇನಿಷಿಯೇಟಿವ್ ತಗೊಂಡು ಆತ ನನ್ನ ತಮ್ಮನ ಅಣ್ಣನ ಅಥವಾ ಅಲ್ವಾ ಅನ್ನೋದನ್ನ ಯಾಕೆ ಹೇಳ್ಬಾರ್ದು? ಬಹುಶಃ ಇಲ್ಲದೆ ಇರ್ಬೋದೇನೋ, ಪೊಲೀಸರು ಏನು ಇನ್ವೆಸ್ಟಿಗೇಷನ್ ಮಾಡ್ತಾರೆ ನೋಡೋಣ ಅಂತ ಹೇಳ್ಬೋದೇನೋ. ನನಗೇನೋ ಅವ್ರಿಗೆ ನನಗೆ ಇದ್ರ ಬಗ್ಗೆ ನನ್ನ ಬಗ್ಗೆ ಅವ್ರು ಏನು ಹೇಳಲು ಕೇಳೇ ಇಲ್ಲ ಅಂತ, ಇನ್ನು ಅವ್ರ ಬಗ್ಗೆ ಏನು ಅವ್ರ ಹತ್ರ ವಿಚಾರಣೆ ಮಾಡಿಲ್ಲ. ಒಂದು ಹಂತ ಕೇಳ್ತಾ ಇದಾರೆ. ಕೇಳಿ ಬಂದಾಗ ಅವ್ರು ನಮ್ಮ ಕರೀಲಿ ಆಮೇಲೆ ಹೇಳ್ತೀನಿ ಅನ್ನೋಕೆ ಇದು ಸಂದರ್ಭಗಳು ಬಂದಿಲ್ಲ SIT ಅವರಿಗೆ ಅನ್ಸುತ್ತೆ ಮೋಸ್ಟ್ಲಿ. ಅಲ್ಲ, ಪ್ರಕಾಶ್ ರೈ ಅವರೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಹೇಳ್ಬೋದು ಹೇಳ್ಬೇಕಾಗಿತ್ತು. ಇದು ದೊಡ್ಡ ಪ್ರಕರಣ. ಹೌದೌದು, ಇಡೀ ರಾಜ್ಯದ ಜನ ಅಲ್ಲ ದೇಶದ ಜನ ಗಮನಿಸ್ತಾರೆ. ಅವ್ರು ಹೇಳಿದ್ರೆ ಒಳ್ಳೇದೇ. ಪ್ರಕಾಶ್ ರೈ ಅವರ ತಮ್ಮನೋ ಅಣ್ಣನೋ ಇದರಲ್ಲಿ ಕೈವಾಡ ಇರಬಹುದು ಅನ್ನೋ ಅನುಮಾನ ಬಂದಾಗ ಪ್ರಕಾಶ್ ರೈ ಈತನಿಗೂ ನನಗೂ ಸಂಬಂಧ ಇದೆಯಾ ಇಲ್ವಾ ಅಂತ ಬಹುಶಃ ಹೇಳ್ಬೇಕಾಗತ್ತೆ. ಹೇಳಿದ್ರೆ ಒಳ್ಳೇದು. ಯಾಕಂದ್ರೆ ಅವರ ಗೌರವಕ್ಕೆ ಘನತೆಗೆ ಕುಂದು ಬರಬಾರ್ದು. ಹೌದು. ಹಾಗಾಗಿ ನನಗೆ ಅವ್ರು ಗೊತ್ತು, ನಾನು ಅವ್ರ ಸಹೋದರ ಹಂಗೆ ಅಂತ ಹೇಳ್ಕೊಂಡ್ರೆ ವಿಧಾನಸಭೆ ಕಲ್ಲೆಲ್ಲ ಓಡಾಡ್ತಾರೆ. ಹಂಗೆ ಪ್ರಕಾಶ್ ಸಿಕ್ಕಿದ್ರೆ ಸುಲಭವಾಗಿ ಹಂಗೆ. ಓಕೆ, ನಾವು ಆಕ್ಚುಲಿ ನಿವೃತ್ತ ಸರ್ ರಮೇಶ್ ಅವ್ರನ್ನ ಕರೆಕ್ಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೀವಿ ಸರ್, ಬಟ್ ರೀಚ್ ಆಗ್ತಾ ಇಲ್ಲ. ಸೊ ಈಗ ಈ ತನಿಖೆಯಲ್ಲಿ ಪೀಟರ್ ರೈನ ಪಾತ್ರ ಗೊತ್ತಾಗ್ಬೇಕು, ಒಂದು 100% ಸುಜಾತ ಭಟ್ ಅವರ ಹಿನ್ನೆಲೆ ಗೊತ್ತಾಗ್ಬೇಕು. ಗೊತ್ತಾದ್ರೆ ಇನ್ನೇನೇನು ಗೊತ್ತಾಗುತ್ತೆ? ವಾಸಂತಿ ಭಟ್ ಮರ್ಡರ್ ಅಥವಾ ಕೊಲೆನ ಅನ್ನೋದು ಗೊತ್ತಾಗುತ್ತೆ. ಯಾಕೆ ಇಷ್ಟು ಹೋಗ್ಬೇಕು ಅಂದ್ರೆ ಧರ್ಮಸ್ಥಳದ ವಿಚಾರಗಳು ಬಂದಾಗ ಯಾರ್ಯಾರಿದ್ರು ಏನು ಎತ್ತ ಎಲ್ಲ ಬಂದಾಗ ಇದು ಒಂದು ಬಂದು ಸೇರ್ಕೊಂಡ್ಬಿಡ್ತಲ್ಲ. ಎಲ್ಲಿಂದ ಶುರುವಾಯ್ತದು? ಸುಜಾತ ಭಟ್ ಬಂದಾಗಿಂದ ಶುರುವಾಯ್ತು. ಸುಜಾತ ಭಟ್ ಬಂದು ಹೋದಾಗಿಂದ ಇದು ಈ ಲಿಂಕ್ ಒಂದು ಸಿಕ್ತು. ಸುಜಾತ ಭಟ್ ಎಲ್ಲಿದ್ಲು? ಗುರುಪ್ರಸಾದ್ ಮದುವೆ ಆಗಿದ್ರ,
ಹೌದಾ ಏನು ಎತ್ತ ಅಂತ ಇಲ್ಲ ಹೋದಾಗ ಅಲ್ಲ ಅವ್ರ ತನಿಖೆ ಎಲ್ಲಿ ತನಕ ಬಂತು ಸರ್? ಸುಜಾತ ಭಟ್ ಅವ್ರ ಕತೆ ಏನಾಯ್ತು ಸರ್ ಇವಾಗ? ಈಗ ಸುಜಾತ ಭಟ್ ಅವರ ತನಿಖೆಯನ್ನು ಮಾಡ್ತಿದ್ದಾರೆ SIT ಅವರು. ಅದು ಗಳಿಗೆಗೊಂದು ಗಂಟೆಗೊಂದು ಹೇಳಿಕೆ ಕೊಡ್ತಿದ್ದಾರೆ ಅಂತ ಕಾಣುತ್ತೆ. ಈಗ ಇದಕ್ಕೆ ಇನ್ನೊಂದು ಅವರ ವಯಸ್ಸು ಸ್ವಲ್ಪ ತನಿಖೆಗೆ ಸಮಸ್ಯೆ ಕೊಡ್ತಾ ಇರುತ್ತೆ. ಇರಬಹುದು. ಇವರು ಒಂದೊಂದ್ಸಲ ಹೆಂಗೆಂಗೋ ಕಿರ್ಚಾಡ್ತಾರೆ, ಒಂದೊಂದ್ಸಲ ತಣ್ಣಗಾಗ್ತಾರೆ. ವಯಸ್ಸು ಬಹುಶಃ ಸಪೋರ್ಟ್ ಮಾಡ್ತಾ ಇಲ್ಲ ತನಿಖೆಗೆ ಅಂತ ಅನಿಸ್ತಾ ಇದೆ. ಅದಕ್ಕೋಸ್ಕರ SIT ಅವರು ಬಹಳ ನಿಧಾನ ಹುಷಾರಾಗಿ ತಾಳ್ಮೆಯಿಂದ ತನಿಖೆ ಮಾಡ್ತಿರ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಹೇಳಿದ್ದು ಇನ್ನೊಂದು ಗಂಟೆಗೆ ಇರಲ್ಲ, ಇರುತ್ತೋ ಇಲ್ವೋ ಆ ಸಮಸ್ಯೆ ಬೇರೆ ಕಿರ್ಚಾಡ್ತಾರೆ. ಅದಕ್ಕೆ ಸಮಸ್ಯೆಗಳ ಗಂಟಿನ ನಡುವೆ ಎಷ್ಟೋ ಜನಕ್ಕೆ ಇದು ಗೊತ್ತಿರ್ಲಿಲ್ಲ ಅರವಿಂದ್ ಸರ್. ಏನು ಅಂದ್ರೆ ಈ ಅನನ್ಯ ಭಟ್ಟನ ಫೋಟೋ ಇಟ್ಕೊಂಡು ಬಂದ್ರಲ್ಲ, ಮಗಳಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಯ್ತು, ಸುಳ್ಳು ಹೇಳ್ತಾ ಇದ್ದಾರೆ ಇವರು ಅನ್ನೋದು ಗೊತ್ತಾಯ್ತು. ಬಟ್ ಮಗಳಲ್ಲ, ಸೊಸೆಯ ಸಂಬಂಧ ಇದೆ ಇವ್ರಿಗೆ. ಅನನ್ಯ ಭಟ್ ಅಲ್ಲ, ವಾಸಂತಿ ಅವ್ರ ಹೆಸರೇ ನಾವು ತಗೊಳ್ತಾ ಇದೀವಿ. ಅನನ್ಯ ಭಟ್ ಅಲ್ಲ, ವಾಸಂತಿಗೂ ಸುಜಾತ ಭಟ್ಗೂ ಫೋಟೋ ಎಲ್ಲಿ ಸಿಕ್ತು, ಏನ್ ಸಂಬಂಧ ಅಂದ್ರೆ ಸುಜಾತ ಭಟ್ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ರಲ್ಲ ರಂಗಪ್ರಸಾದ್ ಅವರ ಸೊಸೆಯವರು. ಸೊ ಸುಜಾತ ಭಟ್ ಅವರ ಸೊಸೆಯವರು ಯಾರು? ವಾಸಂತಿ. ಸೊ ಈಗ ಅನುಮಾನಗಳು ಬರೀ ಆಸ್ತಿ ವಿಚಾರದ ಮೇಲೆ ಮಾತ್ರ ಅಲ್ಲ, ವಾಸಂತಿ ಭಟ್ ಹೆಂಗ ಕಣ್ಮರಿಯಾದ್ರು, ಯಾಕೆ ಕಣ್ಮರಿಯಾದ್ರು, ನಿಜಕ್ಕೂ ಆತ್ಮಹತ್ಯೆ ಮಾಡ್ಕೊಂಡ್ರ ಅಥವಾ ಕೊಲೆನಾ ಅನ್ನೋದು ಗೊತ್ತಾಗ್ಬೇಕಾಗಿದೆ. ನಾವು ಮಾತಾಡ್ಬೇಕಾದ್ರೆ ಸುಲಭ ಹಂಗನ್ಬಿಡುತ್ತೆ. ಅವಳು ವಾಸಂತಿ ಭಟ್ ಅಲ್ಲ, ಬರೀ ವಾಸಂತಿ. ಕರೆಕ್ಟ್. ಹೌದು, ಭಟ್ಗೂ ಅಲ್ಲಿಗೂ ಸಂಬಂಧ ಇಲ್ಲ. ಸುಜಾತ ಭಟ್ ಇರ್ಬೋದು, ವಾಸಂತಿ ಭಟ್ ಅಲ್ಲ. ಕರೆಕ್ಟ್. ಈಗ ಅವ್ರದ್ದು ಕೂಡ ಕಡು ಬಡ ಕುಟುಂಬ. ಈಗ ಅವರ ತಂದೆ ತಾಯಿಗೆ ಯಾರೂ ಸಹಕಾರಿ ಆಗದೆ ಇರ್ಬೋದು. ಆಮೇಲೆ ಅವಳ ಮಗಳ ಆತ್ಮಹತ್ಯೆ ಕಾರಣ ಏನು, ನನ್ನ ಅಕ್ಕನ ಆತ್ಮಹತ್ಯೆ ಕಾರಣ ಏನಂತ ಗೊತ್ತಿಲ್ಲದೆ ಇರ್ಬೋದು. ಅಥವಾ ಸುಮ್ಮನೆ ಬಿಡ್ರಿ ನೀವು ಅಂತ ಬೆದರಿಕೆ ಬಂದಿರ್ಬೋದು. ಅಥವಾ ನನ್ನ ತಂದೆ ತಾಯಿಗೂ ಆಸ್ತಿನ ಅನುಭವಿಸ್ತಾ ಇರೋರು ಯಾರು ಹಾಗಾದ್ರೆ? ಈ ಕಡೆ ಸುಜಾತ ಭಟ್ ಅವರ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದ ರಂಗಪ್ರಸಾದ್ ಇಲ್ಲ, ಅವರ ಮಗ ಶ್ರೀವತ್ಸ ಇಲ್ಲ, ಅವರ ಹೆಂಡತಿ ಅಂದ್ರೆ ಶ್ರೀವತ್ಸ ಹೆಂಡತಿ ವಾಸಂತಿ ಕೂಡ ಇಲ್ಲ. ರಂಗಪ್ರಸಾದ್ ಅವರ ಮಗಳು ಮಾತ್ರ ಇದ್ದಾಳೆ. ಅವರ ಹೇಳಿಕೆಯನ್ನೇ ಈಗ ಪಡೆದಿರ್ತಕ್ಕಂಥದ್ದು. ಸೊ ಆರಂಭ ಆಗಿದ್ದು ಧರ್ಮಸ್ಥಳದಲ್ಲಿ ಏನಾದ್ರೂ ಸಿಗತ್ತ ನೆಲದಲ್ಲಿ ಅಂತ. ಬಟ್ ತಳಕ್ ಹೆಂಗ ಕೇಳ್ತಾ ಇದೆ ನೋಡಿ ಸರ್. ಅದೊಂದು ಗಾದೆ ಮಾತೆ ಇದೆಯಲ್ಲ ಸರ್, ಲೇಟ್ ಆದ್ರೂ ಪರವಾಗಿಲ್ಲ, ಒಂದಲ್ಲ ಒಂದು ದಿನ ಸತ್ಯಾಂಶ ಹೊರಗೆ ಬರಲೇಬೇಕು ಅನ್ನೋದು. ಸೊ ಧರ್ಮಸ್ಥಳದ ಹೆಸರಲ್ಲಿ ವಾಸಂತಿಯ ಸಾವಿನ ರಹಸ್ಯ ಹೊರಗೆ ಬರುತ್ತೆ, ನಾವು ಕಾದ್ ನೋಡ್ಬೇಕು. ಬಟ್ ವಾಸಂತಿಯ ಜೊತೆಗೆ ಈ ಪೀಟರ್ ರೈ ಅನ್ನೋ ಹೆಸರು ಬರ್ತಾ ಇದೆಯಲ್ಲ, ಈ ಹೆಸರನ್ನ ಹುಡುಕಿ ಕೊಟ್ಟಿದ್ದು, ಹಿಂಗೂ ಒಂದು ಲಿಂಕ್ ಇದೆ ಅಂತ ಹೇಳಿದ್ದು SIT ಗಮನಕ್ಕೆ ಮತ್ತು ನಿಮ್ಮ ಗಮನಕ್ಕೆ, ನಿಮ್ಮ ಗ್ಯಾರಂಟಿ ನ್ಯೂಸ್.